ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತಂದರೆ, ನೀವು ಏನಾದರೂ ಹೊಸದಾಗಿ ಮ್ಯಾರೇಜ್ ಆಗಿದ್ರಪ್ಪ ಅಂತಂದರೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ನೀವು ಆನ್ಲೈನಲ್ಲಿ ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಅಪ್ಲೈ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಏನು ಮಾಡಿ, ಗೂಗಲ್ಗೆ ಹೋಗ್ಬಿಟ್ಟು ಕಾವೇರಿ ಆನ್ಲೈನ್ ಅಂತ ಸರ್ಚ್ ಮಾಡಿ. ಸೊ ಕಾವೇರಿ ಆನ್ಲೈನ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಗೂಗಲಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಗೆ ಏನಾಗುತ್ತೆ, ಕಾವೇರಿ ಆನ್ಲೈನ್ ಸರ್ವಿಸಸ್ ಏನು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅದು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಆಲ್ರೆಡಿ ಲಾಗಿನ್ ಇದ್ದೀನಿ. ಸೊ ನಿಮಗೆ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಯಾವ ಥರ ಆಗೋದು ಅಂತಂದರೆ ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಈ ಥರ ಒಂದು ಇನ್ಫಾರ್ಮೇಷನ್ ನಿಮಗೆ ನಿಮ್ಮ ಹತ್ರ ಕೇಳುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಇಮೇಲ್, ಮೊಬೈಲ್ ನಂಬರ್, ಸೆಕ್ಯೂರಿಟಿ ಟೈಪ್ ಅಂದರೆ ಕ್ವಶನ್ ಇರುತ್ತೆ. ಆ ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆನ್ಸರ್ ಮಾಡಿ. ಅದೇ ರೀತಿ ಇದು ಕ್ಯಾಪ್ಚಾ ಕೋಡನ್ನು ಹಾಕ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಏನಾಗ್ತಂದರೆ ಒಂದು ಇಮೇಲ್ ಬರುತ್ತೆ ನೀವು ಕೊಟ್ಟಿರೋಂಥ ಇಮೇಲ್ಗೆ. ಸೊ ಅಲ್ಲಿ ನಿಮ್ಗೇನಪ್ಪ ಅಂತಂದರೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಲ್ಲಿ ಬಂದಿರುತ್ತೆ. ಸೊ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ತೊಗೊಂಡು ಏನು ಮಾಡಿ ನೀವು ಲಾಗಿನ್ ಆಗಿ. ಸೊ ನಾನು ನಿಮಗೆ ಲಾಗಿನ್ ಆಗಿಬಿಟ್ಟು ತೋರಿಸ್ತೀನಿ. ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ಕಂಪಲ್ಸರಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ಹಾಕಿರೋಂಥ ಅಪ್ಲಿಕೇಶನ್ಗಳ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಏನೇನು ಪ್ರೊಸೆಸ್ ಇದೆ ಏನು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ನಿಮ್ಮ ಇಂಟರ್ಫೇಸ್ ಆಗಿರುತ್ತೆ, ಡ್ಯಾಶ್ ಬೋರ್ಡ್ ಇಂಟರ್ಫೇಸ್. ಸೊ ಇವಾಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ಇಲ್ಲಿ ನಮಗೆ ನೋಡ್ಬೋದು ಬೇರೆ ಬೇರೆ ಒಂದು ಸರ್ವಿಸಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಮ್ಗೆ ಏನಪ್ಪ ಅಂತಂದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇಕು. ಸೊ ಇಲ್ಲಿ ನೋಡ್ಬೋದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಬರುತ್ತೆ. ಇಲ್ಲಿ ನೋಡ್ಬೋದು ಹಿಂದೂ ಮ್ಯಾರೇಜ್, ಸ್ಪೆಷಲ್ ಮ್ಯಾರೇಜ್, ಅದೇ ರೀತಿ ಸ್ಪೆಷಲ್ ಮ್ಯಾರೇಜ್ ಫಾರ್ ಅದರ್ ಫಾರ್ಮ್ಸ್. ಸೊ ಈ ಮೂರರಲ್ಲಿ ನಿಮಗೆ ಯಾವುದು ಅನುಗುಣವಾಗುತ್ತಲ್ಲ, ಅಂದರೆ ನಿಮಗೆ ಒಂದು ಯಾವುದು ಅನ್ವಯ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನೇನಪ್ಪ ಅಂತಂದರೆ ನಿಮಗೆ ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕಂಪ್ಲೀಟಾಗಿ ಇಲ್ಲಿ ನಿಮಗೆ ತೊಳುತ್ತೆ. ಸೊ ಮ್ಯಾರೇಜ್ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ಸ್ ಕ್ಯಾನ್ ಬಿ ಸಬ್ಮಿಟೆಡ್ ಓನ್ಲಿ ಫಾರ್ ದ ರಿಜಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ಸ್ ಆಫ್ ಜಯನಗರ, ಬೆಂಗಳೂರು ರೂರಲ್, ಗಾಂಧಿನಗರ, ರಾಜಾಜಿನಗರ, ರಾಮನಗರ, ಶಿವಾಜಿನಗರ, ಬಸವನಗುಡಿ, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬಿಜಾಪುರ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಚಿತ್ರದುರ್ಗ, ಗದಗ, ದಾವಣಗೆರೆ, ಗುಲ್ಬರ್ಗ, ಕೋಲಾರ, ಹಾಸನ, ಕೊಪ್ಪಳ, ಹಾವೇರಿ, ಕೊಡಗು, ಚಿಕ್ಕಬಳ್ಳಾಪುರ. ಸೊ ಇದೆಲ್ಲ ಏನಪ್ಪ ಅಂತಂದರೆ ಇಷ್ಟು ಒಂದು ಡಿಸ್ಟ್ರಿಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡಿಕೊಂಡು ಆಮೇಲೆ ಪ್ರೊಸೆಸ್ ಮಾಡಿ. ಸೊ ಹಿಂದೂ ಮ್ಯಾರೇಜ್ಗೆ 2 MB ಸೈಜ್ ಆಕ್ಯುಪೈಯಿಂಗ್ ಫೋಟೋಗ್ರಾಫ್ ಆಫ್ ಬ್ರೈಡ್ ಆ್ಯಂಡ್ ಗ್ರೂಮ್ ಶುಡ್ ಬಿ ಸ್ಕ್ಯಾನ್ಡ್ ಇನ್ PDF ಫಾರ್ಮ್ಯಾಟ್ ಫ್ರಮ್ ಅಪ್ಲೋಡಿಂಗ್ ಆ್ಯಂಡ್ physically present in the office of deputy register concerned in 5 numbers. ಸೊ ನಿಮ್ಮ ಹತ್ರ ಏನಿರಬೇಕಪ್ಪ ಅಂತಂದರೆ ಗಂಡು ಮತ್ತು ಹೆಣ್ಣಿಂದು ಒಂದು ಜೋಡಿ ಫೋಟೋಗ್ರಾಫಿ ಇರಬೇಕು ನಿಮ್ಮ ಹತ್ರ. ಸೊ ಆ 2 ಜೋಡಿ ಫೋಟೋಗ್ರಾಫಿ ಏನಿರಬೇಕು 5 ನಂಬರ್ಸ್ ನಿಮ್ಮ ಹತ್ರ ಇರಬೇಕು. ಮತ್ತು ಅದೇ ರೀತಿ ಸ್ಕ್ಯಾನ್ ಕಾಪಿ ಇರಬೇಕು 2 MB ಅಂದರೆ ಸೈಜದು. ಸೊ ಅದನ್ನು ನೀವು ರೆಡಿ ಮಾಡ್ಕೋಬೇಕು ಮೊದಲು. ನೆಕ್ಸ್ಟು ಮೆನ್ಷನ್ ಬಿಲೋ ಆ್ಯಸ್ ಪ್ರೂಫ್ ಆಫ್ ಏಜ್ and address to present one should be scanned in PDF format to upload as a document. ಸೊ ನಿಮಗೆ ಆ್ಯಸ್ ಪ್ರೂಫ್ ಆಫ್ ಏಜ್ಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ಇಬ್ಬರದ್ದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಇದರಲ್ಲಿ ಯಾವುದಾದ್ರೂ ಒಂದು ಏಜ್ ಪ್ರೂಫ್ ನಿಮ್ಮ ಹತ್ರ ಇರಬೇಕು. ಅದೇ ರೀತಿ ಅಡ್ರೆಸ್ ಪ್ರೂಫ್ಗೆ ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಎಪಿಕ್ ಕಾರ್ಡ್ ಅಂದರೆ ವೋಟರ್ ID, ಅದೇ ರೀತಿ ಆಧಾರ್ ಕಾರ್ಡ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ಗೆ ಅಂತ ನಿಮ್ಮ ಹತ್ರ ಇರಬೇಕು. ಸೊ 2 ಡಾಕ್ಯುಮೆಂಟ್ಸ್ ಇರಬೇಕು ಮತ್ತು ಫೋಟೋ ಇರಬೇಕು. ಅದಾದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು
ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಇದೆ. ಸೊ ಆನ್ಲೈನ್ ಮತ್ತು ಆಫ್ಲೈನ್ ಅಂತ ಎರಡು ಆಪ್ಷನ್ ತೋರಿಸಿದೆ. ಸೊ ಆನ್ಲೈನ್ ಪ್ರೊಸೆಸ್ ಏನೇನು ಹೇಳುತ್ತಪ್ಪ, ಟು ಅವೈಲ್ ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ ಆನ್ಲೈನ್ ಬಿಲೋ ಸ್ಟೆಪ್ಸ್ ಟು ಬಿ ಫಾಲೋಡ್. ಸೊ ಏನೇನಿದೆ, ಆಧಾರ್ ಈಸ್ ಮ್ಯಾಂಡೇಟರಿ ಫಾರ್ ದ ಬ್ರೈಡ್ ಆ್ಯಂಡ್ ಆಲ್ ದ 3 ವಿಟ್ನೆಸ್ ಆಫ್ ಆನ್ಲೈನ್ ಪ್ರೊಸೆಸ್ ಟು ಅವೈಲ್ ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್. ಸೊ ಆಧಾರ್ ಕಂಪಲ್ಸರಿ ಆಗಿರಬೇಕು ಇಬ್ಬರದು ಕೂಡ, ಅದೇ ರೀತಿ 3 ಜನ ವಿಟ್ನೆಸ್ ಇರಬೇಕು. ಆನ್ ಅಪ್ರೂವಲ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ ವಿಲ್ ಬಿ ಇಶ್ಯೂಡ್. ಡಾಕ್ಯುಮೆಂಟ್ಸ್ ಅಪ್ರೂವ್ ಆದ ಮೇಲೇ, ಅಂದರೆ ವೆರಿಫಿಕೇಷನ್ ಆಗಿಬಿಟ್ಟು ಅಪ್ರೂವ್ ಆದಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಏನಾಗುತ್ತೆ, ಅಪ್ರೂವ್ ಆಗುತ್ತೆ. ಸೊ ಆಫ್ಲೈನ್ ಪ್ರೊಸೆಸ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಆನ್ಲೈನ್ ಪ್ರೊಸೆಸನ್ನು ಮೊದಲಿಗೆ ನೋಡೋಣ. ಸೊ ಹಿಂದೂ ಮ್ಯಾರೇಜ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ಡಿಕ್ಲರೇಷನ್ ಕೇಳಿರ್ತಾನೆ. ಇಲ್ಲಿ ನೋಡ್ಬೋದು, ವಿ ಬೋತ್ ಆರ್ ಹಿಂದೂ ಆ್ಯಂಡ್ ಮ್ಯಾರೇಜ್ ಹ್ಯಾಸ್ ಆಲ್ರೆಡಿ ಟೇಕನ್ ಪ್ಲೇಸ್ ಪೋಸ್ಟ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್. ಇದು ವಿ ಹೇರ್ ಬೈ ಡಿಕ್ಲೇರ್ಡ್ ನೈದರ್. ಸೊ ಇದೇನೇನಿದೆ ನಿಮಗೆ ಕಂಪ್ಲೀಟಾಗಿ ಒಂದು ಸಾರಿ ನೋಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನೀವು ಫಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಜಾಯಿಂಟ್ ಫೋಟೋ ಆಫ್, ಅಂದರೆ ನಿಮ್ಮ ಇಬ್ಬರದು ಒಂದು ಫೋಟೋಗ್ರಾಫಿನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಆ ಫೋಟೋ ಬರುತ್ತೆ, ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ಅದೇ ರೀತಿ ಡೇಟ್ ಆಫ್ ಮ್ಯಾರೇಜ್ ಇರಬೇಕು. ನೆಕ್ಸ್ಟು ಪ್ಲೇಸ್ ಆಫ್ ಮ್ಯಾರೇಜ್, ನೀವು ಎಲ್ಲಿ ಮ್ಯಾರೇಜ್ ಆದ್ರಿ ಅನ್ನೋದನ್ನು ನೀವು ಇಲ್ಲಿ ಅಡ್ರೆಸ್ಸನ್ನು ಕೊಡಬೇಕು. ಸೊ ಕೊಟ್ರಪ್ಪ ಅಂತಂದರೆ ನೆಕ್ಸ್ಟು 3ನೇದು ನಿಮಗೆ ಬರುತ್ತೆ. ಸೊ ಥರ್ಡ್ ಆಪ್ಷನ್ ಏನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಬ್ರೈಡ್ ಡೀಟೇಲ್ಸ್ ಅಂತಂದರೆ ಗಂಡಿನ ಡೀಟೇಲ್ಸು, ಅದೇ ರೀತಿ ಹೆಣ್ಣಿನ ಡೀಟೇಲ್ಸು, ನೆಕ್ಸ್ಟು ವಿಟ್ನೆಸ್ ಡೀಟೇಲ್ಸು, ರಿವ್ಯೂ ಸಮ್ರಿ ಅಂತಂದರೆ ಇದೆಲ್ಲ ಅಪ್ಲೋಡ್ ಆದಮೇಲೆ ರಿವ್ಯೂ ಮಾಡಬೇಕು ಒಂದು ಸಾರಿ. ಸೊ ಇದೆಲ್ಲ ಫಿಲ್ ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ನೋಡೋದಕ್ಕೆ ಆಗೋದು, ಅದಕ್ಕೋಸ್ಕರ ಅದು ಬರ್ತಾ ಇಲ್ಲ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಮ್ಯಾರೇಜ್ ಡೀಟೇಲ್ಸ್ ಫಸ್ಟ್ ಕೇಳುತ್ತೆ, ಅದಾದ ಮೇಲೆ ಗಂಡು ಡೀಟೇಲ್ಸ್ ಕೇಳುತ್ತೆ, ಅದೇ ರೀತಿ ಹೆಣ್ಣಿನ ಡೀಟೇಲ್ಸ್ ಕೇಳುತ್ತೆ. ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಮತ್ತು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರೋದ್ರಿಂದ ನೀವು ಅದನ್ನೇ ಈಸಿಯಾಗಿ ಹಾಕ್ಬೋದು. ಸೊ ಅಲ್ಲೇನು ಕೇಳಲ್ಲ, ನಿಮ್ಮ ಅಡ್ರೆಸ್ ಆಗಿರ್ಬೋದು, ನೇಮ್, ನೆಕ್ಸ್ಟು ಡೇಟ್ ಆಫ್ ಬರ್ತ್. ಸೊ ಅದೆಲ್ಲ ಕಂಪ್ಲೀಟಾಗಿ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಫಿಲ್ ಆದಮೇಲೆ ವಿಟ್ನೆಸ್ ಡೀಟೇಲ್ಸ್. ಸೊ ಎಷ್ಟು ಜನ ವಿಟ್ನೆಸ್ ಇದ್ದಾರೆ, 3 ಜನ ಕಂಪಲ್ಸರಿ ಇರಬೇಕು. ಅವ್ರದ್ದು ಏನಪ್ಪ ಅಂತಂದರೆ ನೀವು ಡೀಟೇಲ್ಸನ್ನು ಕೇಳುತ್ತೆ, ಅವ್ರ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರೋದು, ಸೊ ಸಮಥಿಂಗ್ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಅದಾದಮೇಲೆ ರಿವ್ಯೂ ಮಾಡಿ. ಕಂಪ್ಲೀಟಾಗಿ ಫಿಲ್ ಆದಮೇಲೆ ರಿವ್ಯೂನ ಮಾಡಿ. ಅಪ್ಲಿಕೇಶನ್ನು ಕಂಪ್ಲೀಟಾಗಿ ರಿವ್ಯೂ ಮಾಡಿ ಆದ ಮೇಲೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ಸೊ ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ನೆಕ್ಸ್ಟು ಫೋಟೋ ಎಲ್ಲ ಅಪ್ಲೋಡ್ ಮಾಡಿರ್ತೀರ. ಅಂದರೆ ಆದಷ್ಟು ಅಪ್ಲೋಡ್ ಮಾಡಿ ಆದ ಮೇಲೆ ಪೇಮೆಂಟ್ ಇರುತ್ತೆ. ಸೊ ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಏನಿರುತ್ತೆ ಅಪ್ಲಿಕೇಶನ್ ಅದು ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದ ಮೇಲೆ ಸ್ವಲ್ಪ ದಿನ ಟೈಮ್ ತೊಗೊಳ್ತಾರೆ, ಅಂದರೆ ವೆರಿಫಿಕೇಷನ್ಗೋಸ್ಕರ ಟೈಮ್ ತೊಗೋತಾರೆ, ವೆರಿಫಿಕೇಷನ್ ಮಾಡ್ತಾರೆ. ಸೊ ವೆರಿಫಿಕೇಷನ್ ಮಾಡಿ ಆದ ಮೇಲೆ ನಿಮ್ಮ ಒಂದು ಸರ್ಟಿಫಿಕೇಟ್ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ, ಅಂತಂದರೆ ಅಪ್ರೂವ್ ಆಗುತ್ತೆ. ಅಪ್ರೂವ್ ಆದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಸೊ ನೀವು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ತೊಗೋಬೋದು. ಇಲ್ಲಪ್ಪ ಅಂತಂದರೆ ಫ್ಯೂಚರಲ್ಲಿ ಈ ಒಂದು ವೆಬ್ಸೈಟಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕೋ ಆಪ್ಷನ್ಸು ಕೂಡ ಕೊಡ್ಬೋದು. ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ನಿಮ್ಮ ಮ್ಯಾರೇಜ್ಗೆ ಸರ್ಟಿಫಿಕೇಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಆನ್ಲೈನಲ್ಲಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.